ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಕುಚುಕು ಗೆಳೆಯರ ಮಧ್ಯೆ ಜಗಳ ಶುರುವಾಗಿದೆ. ಸೊ ಅವರು ಬೇರೆ ಯಾರೂ ಅಲ್ಲ, ರಘು ಮತ್ತು ಗಿಲ್ಲಿ ಮಧ್ಯೆ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಒಂದು ಗೇಮ್ನ ವಿಚಾರದಲ್ಲಿ ಜಗಳ ಆಡ್ತಾ ಇದ್ದಾರೆ. ಬನ್ನಿ, ಯಾವ ವಿಚಾರಕ್ಕೆ ಇಲ್ಲಿ ಜಗಳ ಆಡ್ತಾ ಇದ್ದಾರೆ, ಸೊ ಯಾಕೆ ಇಷ್ಟೊಂದು ರಂಪ ಮಾಡಿ ಜಗಳ ಆಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಕಿಚ್ಚನ ಪಂಚಾಯಿತಿ ಮುಗಿದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಪ್ರತಿ ಸಲ ನಿಮಗೆ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೂಡ ಹೇಳ್ತಾನೆ ಇರ್ತೀನಿ. ಸೊ ಅದೇ ರೀತಿಯೂ ಈಗೂ ಕೂಡ ಹೇಳ್ತೀನಿ. ಸೊ ಈಗ ಕಿಚ್ಚನ ಪಂಚಾಯಿತಿ ನಿನ್ನೆ ಮುಗಿದ ತಕ್ಷಣ ಬಿಗ್ ಬಾಸ್ ಇವತ್ತೊಂದು ಗೇಮ್ನ ಕೊಟ್ಟಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಥರ ಗೇಮ್ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ 11 ಬೋರ್ಡ್ಗಳನ್ನ ಇಟ್ಟಿದ್ದಾರೆ. ಸೊ 11 ಬೋರ್ಡ್ಗಳಂದರೆ ಅವರ ಒಂದೊಂದು ಸ್ಥಾನಗಳು ಅಂತಲೂ ಕೂಡ ಹೇಳ್ಬೋದು. ಸೊ ಗ್ರೌಂಡ್ನಲ್ಲಿ 11 ಬೋರ್ಡ್ಗಳನ್ನ ಇಟ್ಟಿದ್ದಾರೆ. ಸೊ ಬಿಗ್ ಬಾಸ್ ಏನು ಹೇಳ್ತಾ ಇದ್ದಾರೆ, ಮನೆಯ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರಿಗೆ, ಸೊ ಈ 11 ಬೋರ್ಡ್ಗಳಿಗೆ ಯಾರು ಮ್ಯಾಚ್ ಆಗ್ತಾರೆ ಅಂದರೆ ಆ ಒಂದು ಸ್ಥಾನಗಳಿಗೆ 1, 2, 3, 4 ಅಂಥ ಸ್ಥಾನಗಳಿಗೆ ಯಾವ ಸ್ಪರ್ಧಿ ಮ್ಯಾಚ್ ಆಗ್ತಾರೆ. ಸೊ ಯಾವ ವಿಚಾರಕ್ಕಪ್ಪ ಅಂದರೆ ಮನೆ ಕೆಲಸದ ವಿಚಾರ ಆಗಿರ್ಬೋದು. ಸೊ ಯಾವುದರ ಹತ್ರ ಒಂದು ಕೆಲಸದ ವಿಚಾರದಲ್ಲಿ ಮಾತಾಡುವಾಗ ಸ್ಟ್ಯಾಂಡ್ ತೊಗೊಳೋದಾಗಿರಲಿ. ಸೊ ಒಂದು ಟಾಸ್ಕ್ ಅಂತ ಬಂದಾಗ ಹೇಗೆ ಆಡ್ತಾರೆ, ಮನೆಯಲ್ಲಿ ಯಾವ ರೀತಿ ಇರ್ತಾರೆ, ಸೊ ಯಾವ ರೀತಿ ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ, ಯಾವ ರೀತಿ ಒಂದು ಗೇಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಂಥ ಸ್ಪರ್ಧಿಗಳು ಯಾವ್ಯಾವ ರ್ಯಾಂಕಿಗೆ ಹೊಂತಾರೆ, ಸೊ ಆ ರ್ಯಾಂಕಿಗೆ ಒಬ್ಬೊಬ್ಬ ಸ್ಪರ್ಧಿ ನಿಲ್ಲಿಸಬೇಕು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಇಲ್ಲಿ 11ನೇ ಸ್ಥಾನಕ್ಕೆ ನಮ್ಮ ಮಾಳು ಅವ್ರನ್ನ ನಿಲ್ಲಿಸ್ತಾರೆ ಧನುಷ್ ಅವರು, 10ನೇ ಸ್ಥಾನಕ್ಕೆ ನಮ್ಮ ಸೂರಜ್ ಅವರು, 9ನೇ ಸ್ಥಾನಕ್ಕೆ ಧ್ರುವಂತ್ ಅವರು, 8ನೇ ಸ್ಥಾನಕ್ಕೆ ರಾಶಿಕಾ, 7ನೇ ಸ್ಥಾನದಲ್ಲಿ ಸ್ಪಂದನ ಅವರು ನಿಲ್ಲಿಸಿದ್ದಾರೆ, 6ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ, 5ನೇ ಸ್ಥಾನದಲ್ಲಿ ಅಭಿ ಅವರಿದ್ದಾರೆ, 4ನೇ ಸ್ಥಾನದಲ್ಲಿ ರಕ್ಷಿತಾ, 3ನೇ ಸ್ಥಾನದಲ್ಲಿ ಅಶ್ವಿನಿ, 2ನೇ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ಅವರಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ 1ನೇ ಸ್ಥಾನದಲ್ಲಿ ಯಾರು ನಿಲ್ಲಿಸಿದ್ದಾರೆ ಅಂತ ಇನ್ನೂ ಕ್ಲಿಯರಾಗಿ ತೋರಿಸಿಲ್ಲ ಪ್ರೋಮೋದಲ್ಲಿ, ಬಟ್ ಈ 10 ಸ್ಥಾನಗಳನ್ನ ತೋರಿಸಿದ್ದಾರೆ. ಈ 10 ಸ್ಥಾನಗಳಿಗೆ ಒಂದೊಂದು ಕಾರಣಗಳನ್ನ ಕೊಟ್ಟು, ಸೊ ಆ ಸ್ಪರ್ಧೆ ಯಾಕೆ ಆ ರ್ಯಾಂಕಲ್ಲಿ ಇರಬೇಕು ಅನ್ನೋದನ್ನ ಕಾರಣಗಳನ್ನ ಕೊಟ್ಟು ನಮ್ಮ ಧನುಷ್ ಅವರು ಹೇಳಬೇಕಾಗಿತ್ತು. ಸೊ ಅದೇ ರೀತಿ ಎಲ್ಲ ಸ್ಪರ್ಧಿಗಳ ಒಂದೊಂದು ಕಾರಣಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸ್ ಹೇಳಿದ್ದೇನು, ಮನೆಯ ಕೆಲಸದ ವಿಚಾರದಾಗಿರಲಿ, ಒಂದು ಮಾತಾಡೋ ವಿಚಾರದಲ್ಲಿ, ಮತ್ತು ಏನಾದರೂ ಒಂದು ಹೇಳಿದಾಗ ಕ್ವಿಕ್ಲಿ ಮಾಡುವಂಥ ವ್ಯಕ್ತಿಯ ಬಗ್ಗೆ ನೀವು ಯಾವ್ಯಾವ ಸ್ಥಾನ ಕೊಡ್ತೀರಾ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿ ಈಗ ಧನುಷ್ ಅವರು ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನಗಳನ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರ ಮಧ್ಯೆ ಗಿಲ್ಲಿಯ ಪರ ಧನುಷ್ ಅವರು ಏನು ಹೇಳ್ತಾರೆ ಅಂದರೆ, ಸೊ ಅವನ ಮಾತಿನಲ್ಲಿ ಒಂದು ಸ್ಟ್ಯಾಂಡ್ ಇರುತ್ತೆ. ಸೊ ಅವನು ಮಾತಾಡೋ ರೀತಿನ ನೋಡ್ಕೊಂಡು ಮಾತಾಡ್ತಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅದಾದ ಬಳಿಕ ಧನುಷ್ ಅವರು ಏನು ಹೇಳ್ತಾರೆ, ಸೊ ಅವನ ವಿಷಯಕ್ಕೆ ಬಂದಾಗ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳ್ತಾನೆ ಅನ್ನೋ ಒಂದು ಪದನ ಯೂಸ್ ಮಾಡಿ, ಸೊ ಹಾಗಾಗಿ ನಾನು 2ನೇ ಸ್ಥಾನ ಕೊಟ್ಟಿದ್ದೀನಿ ಅವನಿಗೆ ಅಂತಲೂ ಕೂಡ ಹೇಳ್ತಾರೆ. ಸೊ ಇದರ ಮಧ್ಯೆ ರಕ್ಷಿತ್ ಅವರು ಮಾತಾಡ್ತಾರೆ. ಏನಪ್ಪ ಅಂದರೆ ಮನೆ ಕೆಲಸದ ವಿಚಾರದಲ್ಲಿ ಅವನಿಗೆ ಅದೊಂದು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅದಾದ ಬಳಿಕ ನಮ್ಮ ಮ್ಯೂಟೆಂಟ್ ರಘು ಅವರಾದಂಥವ್ರು ಏನು ಹೇಳ್ತಾರೆ, ಮನೆಯಲ್ಲಿ ಲೇಜೆಸ್ಟ್ ಫೆಲೋ ಅಂದರೆ ಸೊ ಅವನೇ, ಯಾಕಪ್ಪ ಅಂದರೆ ಒಂದು ಕೆಲಸದ ವಿಚಾರದಲ್ಲಾಗಲಿ ಏನು ಕೆಲಸ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಗಿಲ್ಲಿ ಕೂಡ ತುಂಬ ರೇಜ್ ಆಗಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಯಾರು ನಮ್ಮ ಮ್ಯೂಟೆಂಟ್ ರಘು ಅವರು ಧನುಷ್ ಅವ್ರ ಹತ್ರ ಕೇಳ್ತಾರೆ, ಸೊ ಮನೆ ಕೆಲಸ ಮಾಡೋಕ್ಕೆ ಬರಲ್ಲ, ಸೊ ಮಾತಿನ ವಿಚಾರದಲ್ಲಿ ಒಂದೇ ಸ್ಟ್ಯಾಂಡ್ ತೊಗೊತಾನೆ ಅಂತ ಹೇಳಿ ಅವನಿಗೆ 2ನೇ ಸ್ಥಾನ ಕೊಟ್ಟಿದೆಯಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಮತ್ತು ಇಲ್ಲಿ 2ನೇ ಸ್ಥಾನಕ್ಕೆ ಗಿಲ್ಲಿಯವ್ರಿಗೆ ಕೊಟ್ಟರೆ 1ನೇ ಸ್ಥಾನ ನಮ್ಮ ಕಾವ್ಯ ಅವ್ರಿಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಸೊ ರಘು ಅವರು ಮಾತಾಡಿರುವಂಥ ಮಾತಿಗೆ ಗಿಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ, ಸೊ ಯಾವಾಗ ನೋಡು ಮನೆ ಕೆಲಸ, ಸೊ ಇಲ್ಲಿ ಮನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲ ಆಟ ಆಡೋಕ್ಕೆ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಇಂಥ ವಿಷಯದಲ್ಲಿ ನಮ್ಮ ರಘು ಅವರು ಫುಲ್ಲು ರೇಸ್ ಆಗಿಬಿಟ್ಟು, ಇಲ್ಲಿ ಊಟಕ್ಕೆ ತಿನ್ನಕ್ಕೆ ಬಂದಲ್ಲಿ ಕಿಚನ್ ಮುಂದೆ ನಿಲ್ತೀಯಾ, ನಿಮ್ಗೆ ಗೊತ್ತಾಗಲ್ವ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿಯವರು ತಟ್ಟೆ ಹಿಡ್ಕೊ ತಿನ್ನೋದಂದ್ರೆ ಏನಣ್ಣ, ನಿನ್ನ ಮಾತಿನ ಅರ್ಥ ಏನು ಅನ್ನೋ ರೀತಿಯಲ್ಲಿ ಜಗಳಕ್ಕೆ ಹೋದಂಗೆ ಹೋಗ್ತಾರೆ. ಸೊ ಗಿಲ್ಲಿ ಮತ್ತು ರಘು ಮಧ್ಯೆ ತುಂಬ ಜೋರಾಗಿ ಜಗಳ ನಡೆಯುತ್ತೆ. ಸೊ ಇದರ ಮಧ್ಯೆ ರಕ್ಷಿತ್ ಅವರು ಅವರಿಬ್ಬರ ಜಗಳನ ಬಿಡ್ಸೋಕ್ಕೆ ಟ್ರೈ ಮಾಡ್ತಾರೆ. ರಕ್ಷಿತ್ ಅವ್ರನ್ನೂ ಕೂಡ ದೂಡಿ ರಘು ಅವರು ಜಗಳ ಆಡೋಕ್ಕೆ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಘು ಅವ್ರದ್ದು ತಪ್ಪಿದೆ ಮತ್ತು ಗಿಲ್ಲಿ ಅವ್ರದ್ದು ತಪ್ಪಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಘು ಅವರು ಆ ಒಂದು ಗೇಮ್ನಲ್ಲಿ ಸೊ ಒಂದು ಕಾರಣಗಳನ್ನ ಕೇಳಿದ್ರು ಅಷ್ಟೇ, ಬಿಟ್ಟು ಗಿಲ್ಲಿ ಅವರು ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ತಿನ್ನಕ್ಕೆ ಬಂದಿದ್ದೀರಾ, ಆಟ ಆಡೋಕ್ಕೆ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ರಘು ಅವರು ಫುಲ್ ಸ್ಟ್ಯಾಂಡ್ ತೊಗೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಾವು ಪ್ರೋಮೋ ನೋಡಿಕೊಂಡು ಇವ್ರದ್ದೇ ತಪ್ಪಿದೆ ಅವ್ರದ್ದೇ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಪ್ರೋಮೋದಲ್ಲಿ ಇಬ್ಬರದ್ದು ತಪ್ಪಿದೆ ಅಂತ ತೋರಿಸ್ತಾರೆ, ಬಟ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಸೊ ತಪ್ಪು ಯಾರ್ದು ಅಂತ. ಸೊ ಇವರ ಈ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಸ್ಪರ್ಧಿಗಳು ಇವರ ಜಗಳನ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆದರೂ ಕೂಡ ತುಂಬ ಜೋರಾಗಿ ಜಗಳ ಆಡ್ತಾ ಇದ್ದಾರೆ. ಸೊ ಇಲ್ಲಿ ರಘು ಅವರು ಗಿಲ್ಲಿ ಪರ ಜಗಳ ಆಡ್ಕೊಂತ ಏನು ಹೇಳ್ತಾ ಇದ್ದಾರೆ, ಸೊ ನಾವು ಮಾತಾಡೋ ಮಧ್ಯೆ ನೀ ಮಾತಾಡಬೇಡ, ಸೊ ನಮಗೂ ಮಾತಾಡೋ ಟೈಮ್ ಕೊಡೋ, ಬಂದುಬಿಡ್ತಿಲ್ಲ ಮಾತು ಅಂದ್ಕೊಂಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಗಿಲ್ಲಿ ಅವರು ನಾ ಮಾತಾಡ್ತೀನಿ ಏನೋ ಮಾಡ್ತೀಯ ನೀನು, ಸೊ ನಾನು ಮಾತಾಡ್ತೀನಿ ಏನೋ ಮಾಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತುಂಬ ಜನ ಅಂದ್ಕೊಂಡಿದ್ರಿ ಸದ್ಯದಲ್ಲಿ ಇವರಿಬ್ಬರ ಜಗಳ ಸದ್ಯ ಆಗುವಂಥ ಚಾನ್ಸಸ್ ಇದೆ ಅಂತ. ಸೊ ಅದು ಕೂಡ ಇವತ್ತೇ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಮತ್ತು ರಘುವಿನ ಜಗಳ ನೋಡ್ಬೋದು ಅಂತಲೂ ಕೂಡ ಹೇಳ್ಬೋದು. ತುಂಬ ಫ್ರೆಂಡ್ಶಿಪ್ ಆಗಿ ತುಂಬ ಚೆನ್ನಾಗಿದ್ರು. ಸೊ ಆಲ್ಮೋಸ್ಟ್ ಇವರ ಮಧ್ಯೆ ಯಾವುದೇ ರೀತಿ ಜಗಳ ಬರಲ್ಲ ಅಂತ ತುಂಬ ಜನ ಅಂದ್ಕೊಂಡಿದ್ರೆ,
ಬಟ್ ಇದು ಬಿಗ್ ಬಾಸು. ಆಲ್ಮೋಸ್ಟ್ ಈಗ ಇವರ ಮಧ್ಯೆ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವ ವಿಚಾರಕ್ಕಪ್ಪ ಅಂದರೆ, ಸೊ ಇಲ್ಲಿ ನಮ್ಮ ಧನುಷ್ ಅವರು ತಗೊಂಡಿರುವಂಥ ನಿರ್ಧಾರದ ಮೇಲೆ ರಘು ಅವರು ಫುಲ್ ಸ್ಟ್ಯಾಂಡ್ ತೊಗೊಂಡು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಒಂದೊಂದು ಕಾರಣಗಳನ್ನ ಕೊಟ್ಟು ಒಂದೊಂದು ರ್ಯಾಂಕಲ್ಲಿ ಅವ್ರನ್ನ ನಿಲ್ಲಿಸಬೇಕಾಗಿತ್ತು. ಸೊ ಈ ಒಂದು ಗೇಮ್ ನೋಡಿದರೆ ಒಂದು ನಾಮಿನೇಷನ್ ಥರ ಏನೋ ಆಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಬಟ್ ಇಲ್ಲಿಗೆ 2ನೇ ಸ್ಥಾನ ಕೊಟ್ಟಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಓಕೆ, ಬಟ್ ಮನೆ ಕೆಲಸ ವಿಚಾರದಲ್ಲಿ ಸೊ ಎಲ್ಲರಿಗೂ ನೋಡಿ ಒಂದು ರ್ಯಾಂಕ್ನ ಕೊಡಬೇಕಾಗಿತ್ತು. ಅದು ಬಿಟ್ಕೊಂಡು ಇಲ್ಲಿ ಮನೆ ಕೆಲಸ ಮಾಡೋರಿಗೆ ಕೊನೆಯ ಸ್ಥಾನ ಕೊಟ್ಬಿಟ್ಟು ಏನೂ ಕೆಲಸ ಮಾಡದೆ ಹರಟೆ ಹೊಡೆಯೋರಿಗೆ 1 ಮತ್ತು 2ನೇ ಸ್ಥಾನ 3ನೇ ಸ್ಥಾನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ 1ನೇ ಸ್ಥಾನ ಕಾವ್ಯ ಅವರಿದ್ದಾರೆ, 2ನೇ ಸ್ಥಾನ ಗಿಲ್ಲಿ ಅವರಿದ್ದಾರೆ, 3ನೇ ಸ್ಥಾನದಲ್ಲಿ ನಮ್ಮ ಅಶ್ವಿನಿ ಅವರಿದ್ದಾರೆ. ಆಲ್ಮೋಸ್ಟ್ ಈ ಕೆಲಸದ ವಿಚಾರದಲ್ಲಿ ಕಾವ್ಯ ಅವರು ಓಕೆ 1ನೇ ಸ್ಥಾನ ಕೊಟ್ಟಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಕೆಲಸಗಳನ್ನ ಮಾಡಲ್ಲ. ಸೊ ಉಳಿದಿರೋದೆಲ್ಲ ಮಾಡ್ತಾರೆ, ಬಟ್ ಕೆಲಸದ ವಿಚಾರ ಸ್ವಲ್ಪ ಲೇಸಿ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ನಿರ್ಧಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಒಂದು ವಿಚಾರದಲ್ಲಿ ನಾವು ಥಿಂಕ್ ಮಾಡಿ ಹೇಳಿದ್ರೆ ಆ ರೀತಿಯೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಘು ಅವರು ಆ ಒಂದು ವಿಚಾರಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬ ಸ್ಪರ್ಧಿ ಸುಖ ಸುಮ್ಮನೆ ಯಾವುದಕ್ಕೂ ಜಗಳ ಆಡಲ್ಲ. ಸೊ ಆಲ್ಮೋಸ್ಟ್ ನಾವು ರಘು ಅವ್ರನ್ನ ನೋಡಿದ್ದೀವಿ ಮುಂಚೆಯಿಂದನೂ. ಯಾವುದೇ ಒಂದು ವಿಷಯಕ್ಕೂ ಕೂಡ ಸುಮ್ಮನೆ ಜಗಳಕ್ಕೆ ಹೋಗಲ್ಲ. ಸೊ ತಪ್ಪಿದ್ರೆ ತಪ್ಪು ಅಂತಲೇ ಹೇಳ್ತಾರೆ, ಸರಿ ಇದ್ದರೆ ಸರಿ ಅಂತಲೇ ಹೇಳ್ತಾರೆ. ಬಟ್ ತಪ್ಪಿದ್ದು ಸರಿ ಅಂತ ವಾದ ಮಾಡೋರ ಮಧ್ಯೆ ಈ ರೀತಿ ಜಗಳ ನಡೆಯೋದು ಕಾಮನ್ ಅಂತಲೂ ಕೂಡ ಹೇಳ್ಬೋದು. ಒಂದು ಸೈಡ್ ನೋಡಿದ್ರೆ ಸೊ ಗೆಸ್ಟ್ಗಳು ಬಂದಾಗ ನಮ್ಮ ರಘು ಅವರು ಮಾಡಿರುವಂಥ ಕೆಲಸ ಏನಪ್ಪ ಅಂದರೆ ಗಿಲ್ಲಿಯ ಬಟ್ಟೆನ ತೆಗೆದು ಹೊರಗಡೆ ಬಿಸಾಕಿದ್ರು. ಅಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮಾತುಗಳು ಇವರ ಮಧ್ಯೆ ನಡೆದಿತ್ತು. ಸೊ ಆ ಒಂದು ಸಿಟ್ಟನ್ನ ಇಟ್ಕೊಂಡು ರಘು ಅವರು ಮತ್ತೆ ಈಗ ಈ ರೀತಿ ಒಂದು ಜಗಳನ ಆಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಅದನ್ನ ಅಲ್ಲಿಗೆ ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ನಿನ್ನೆ ಎಪಿಸೋಡ್ನಲ್ಲಿ ತುಂಬ ಕಾಮಿಡಿ ಆಗಿದ್ದರು, ತುಂಬ ಎಲ್ಲ ಚೆನ್ನಾಗಿದ್ರು ಅಂತಲೂ ಕೂಡ ಹೇಳ್ಬೋದು. ಇದೀಗ ಒಂದು ಗೇಮ್ ವಿಚಾರದಲ್ಲಿ ಜಗಳ ಆಡ್ತಾ ಇದ್ದಾರೆ. ಸೊ ಎಲ್ಲ ಸ್ಪರ್ಧಿಗಳು ಅವ್ರನ್ನ ತಡೀತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರ ಮಧ್ಯೆ ನಮ್ಮ ಗಿಲ್ಲಿ ಅವರು ಏನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೈಗೆ ತೋರಿಸಿ. ಸೊ ತುಂಬ ಜೋರಾಗಿ ಜಗಳ ನಡೆದಿರ್ಬೋದು. ಸೊ ಆಲ್ಮೋಸ್ಟ್ ರಘು ಅವರು ಅವರ ವಿಚಾರಕ್ಕೆ ಬಂದರೆ ದಯವಿಟ್ಟು ಅದನ್ನು ಬಿಡಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇವರಿಬ್ಬರ ಜಗಳ ತರೋಲು ಕಾರಣ ಧನುಷ್ ಅವರು ಅಂತಲೂ ಕೂಡ ಹೇಳ್ಬೋದು. ಅವರು ತಗೊಳ್ಳುವಂಥ ನಿರ್ಧಾರಗಳು ಸರಿಯಾಗಿದ್ದರೆ ಸೊ ಇಬ್ಬರ ಮಧ್ಯೆ ಜಗಳ ಬರೋದು ತುಂಬ ಕಡಿಮೆ ಆಗ್ತಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಯಾರೋ ಒಬ್ಬ ಮಾತಲ್ಲಿ ಸ್ಟ್ಯಾಂಡ್ ತಗೊಳ್ತಾನೆ ಅಂತ ಹೇಳಿ ಸೊ ಅವ್ರನ್ನ ಮೊದಲ ಸ್ಥಾನಕ್ಕೆ ಕೂರಿಸೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಮನೆ ಕೆಲಸ ಮಾಡೋದಿರಲಿ, ಟಾಸ್ಕ್ಗಳಲ್ಲಿ ಯಾವ ರೀತಿ ಆಡ್ತಾರೆ ಮತ್ತು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಟೀಮ್ಗಳಿಗೆ ಅನ್ನೋ ರೀತಿ ಒಂದು ಎಕ್ಸಾಂಪಲ್ ಆಗುತ್ತೆ. ಬಟ್ ಅದು ಬಿಟ್ಕೊಂಡು ಒಬ್ಬರು ಮಾತಾಡ್ತಾರೆ ಅಂತ ಹೇಳಿ ಅವರಿಗೆ 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಕೊಡೋದು ತಪ್ಪು. ಸೊ ಒಂದು ಕೆಲಸದ ವಿಚಾರದಲ್ಲೂ ಅವರು ಆ ಒಂದು ಸ್ಟ್ಯಾಂಡ್ನ ತೊಗೊಂಡಿಲ್ಲ ಅಂತ ನಾನು ಅನ್ಕೊತೀನಿ. ನೋಡೋಣ ಅಲ್ಲಿ ಯಾವ ಥರದ ಗೇಮ್ ಕೊಟ್ಟಿದ್ದಾರೆ ಅಂತ ನಾವು ನೋಡಿಕೊಂಡು ಮಾತಾಡಬೇಕಾಗುತ್ತೆ. ಸೊ ಹಾಗೆ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನು ಮುಂಚೆನೇ ಹೇಳಿದ್ದೆ ಇಲ್ಲಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇನ್ನೂ ಈ ಪ್ರೋಮೋ ಯಾರು ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ದಯವಿಟ್ಟು ಈ ಪ್ರೋಮೋನ ನೋಡ್ಕೊಬನ್ನಿ ಅಂತಲೂ ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲದೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಎಪಿಸೋಡ್ವರೆಗೂ ನೋಡೋವರೆಗೂ ಅದು ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ದಯವಿಟ್ಟು ಏನಾದರೂ ತಪ್ಪಾಗಿದೆ ಕ್ಷಮೆ ಇರಲಿ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಕೂಡ ಕುಚಿಕು ಫ್ರೆಂಡ್ಶಿಪ್ಗಳ ಮಧ್ಯೆ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ತುಂಬ ಫ್ಯಾನ್ಸ್ಗಳಿಗೆ ತುಂಬ ನೋವು ಉಂಟಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ದಿನ ತುಂಬ ಚೆನ್ನಾಗಿದ್ರು, ಬಟ್ ಈಗ ಜಗಳ ಶುರುವಾಗಿದೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ತಪ್ಪು ಯಾರ್ದು ಅಂತ ಗೊತ್ತಾಗುತ್ತೆ. ಸೊ ತಪ್ಪು ಮನೆಯ ಕ್ಯಾಪ್ಟನ್ ಧನುಷ್ ಅವ್ರದ ಅಥವಾ ಗಿಲ್ಲಿನ ಅಥವಾ ರಘು ಅವ್ರ ತಪ್ಪ ಅಂತ ಗೊತ್ತಾಗುತ್ತೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ಜೊತೆ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.